ಪ್ರಮೋದ್ ಸರ್. ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತಾ, ಈ ಸಾಧನೆ ಇಲ್ಲಿ ಒಂದು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ನಮ್ಮೆಲ್ಲರ ಹಾರೈಕೆ ನಿಮ್ಮ ಮೇಲಿರುತ್ತೆ. ತಮ್ಮೆಲ್ಲರ ತಂದೆ ತಾಯಿಯವರ ಇಲ್ಲಿರ್ತಕ್ಕಂಥ ಎಲ್ಲರ ಒಂದು ಹಾರೈಕೆಗೆ ನೆಕ್ಸ್ಟ್ ರೆಡಿಯಾಗಿರಿ. 20 ಜನ, ಒಂದು 15 ಜನ ಹೆಸರಿರ್ತೀವಿ. ಆ ಕಡೆ ರೆಡಿಯಾಗಿರಿ, ಲೇಟ್ ಆಗುತ್ತೆ ಅಂತೇಳಿ. ಸೊ ಕ್ಯೂ ಮಾಡ್ಬಿಡಿ. ಅಲ್ಲಿ ವಿಮಲ ಹೃದಯ PU ಕಾಲೇಜ್, ಟಿ ಗೊಲ್ಲಳ್ಳಿ. ವರ್ಷ ಎಸ್, ಬಂದ್ಬಿಡಿ. ವರ್ಷ ಎಸ್, ಮೊಹಮ್ಮದ್ ಶೋಯಬ್ ಶರೀಫ್, ತನುಶ್ರೀ ಜೆ, ವಂಶಿ ಎಂ, ಭೂಮಿಕಾ, ವರಲಕ್ಷ್ಮಿ ಕೆವಿ, ಯಶವಂತ್ ಎಸ್, ಸಮರೀನ್, ವಿಷ್ಣು ಪ್ರಸಾದ್ ಎಂ, ಶಹನಾ. ಸೊ 15 ಜನ ರೆಡಿಯಾಗಿರಿ. ಇವರು ಈ ಕಡೆ ಆಚೆ ಬರ್ತಾರೆ, ನೀವು ಅಲ್ಲಿ ಮೇಲೆ ಹತ್ತಿ ಹೇಳ್ತಾ ನಿಮ್ಮ ಸಾಧನೆ ಇಲ್ಲಿಗೆ ನಿಲ್ಲಬಾರದು. ಋಣವನ್ನ ತೀರಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ನಿಮ್ಮ ಊರಿನ ಕೀರ್ತಿಯನ್ನು ಹೆಚ್ಚಿಸಬೇಕಾಗಿರುತ್ತೆ. ನೋಡಕ್ಕೆ ಇಲ್ಲಿ ಸ್ವಲ್ಪ ಸೊ ಎಲ್ಲರಿಗೂ ಶುಭ ಕೋರ್ತಾ ತಮ್ಮೆಲ್ಲರಿಗೂ ಅಭಿನಂದನೆ ಸನ್ಮಾನಿಸುತ್ತಾ ಇರ್ತಕ್ಕಂಥ ಮಾನ್ಯ ಶಾಸಕ, ತಾಲೂಕು ಪಂಚಾಯತಿ ಇಒ ಅವರಿಗೆ, PO ಅವರಿಗೆ, ಇತರ ಎಲ್ಲ ಗಣ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಕ್ಕಳು ಸನ್ಮಾನದ ನಂತರ ಕೆಳಗೆ ಹೋಗಿ ದಯವಿಟ್ಟು ಎಲ್ಲರೂ ತಪ್ಪದೆ ತಮ್ಮ ತಾಯಿಯೊಂದಿಗೆ ರುಚಿಯಾದ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಶಾಲೆ ಅಣ್ಣ ಅಷ್ಟೇನಾ? ಮೊರಾರ್ಜಿ ದೇಸಾಯಿ ಸ್ಕೂಲ್ ಅವರು ಒಂದಿನ 7 ಗಂಟೆಗೆ ಫೋನ್ ಮಾಡಿ, ನಾಗರಾಜ್ ಸರ್ ಅವರು ತುಂಬ ಒಳ್ಳೆ ಫಲಿತಾಂಶ ಬಂದಿದೆ ಮೇಡಮ್ KGF ಅಲ್ಲಿ ಅಂತ ಬೆಳಗ್ಗೆ ಫೋನ್ ಮಾಡಿದ್ರು. ಮಕ್ಕಳಿದ್ದಾರಾ ಸರ್? ಎಲ್ಲ ಮಕ್ಕಳು ಕಾರ್ಯಕ್ರಮ ಆಗಿದ್ಮೇಲೆ ಅಲ್ಲಿ ನಿಮಗೆ ಸ್ನ್ಯಾಕ್ಸ್, ನೀವು ಇಷ್ಟಪಡುವಂಥ ಸ್ನ್ಯಾಕ್ಸ್ ಆರ್ಗನೈಸ್ ಮಾಡಿದ್ದೀವಿ. ನಿಮ್ಮ ತಂದೆ ತಾಯಿ ಜೊತೆ ನೀವು ಖುಷಿಯಾಗಿ ಆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ತಿಂಡಿ ಎಲ್ಲ ತಿನ್ಕೊಂಡು ಹೋಗ್ಬೇಕು. ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಪೇರೆಂಟ್ಸ್ ಜೊತೆ, ತಂದೆ ತಾಯಿಯವ್ರ ಜೊತೆ ನೀವು ನಿಮಗೆ ತಿಂಡಿ ವ್ಯವಸ್ಥೆ, ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದೀವಿ. ಟೀಚರ್ ಎಲ್ಲರ ಜೊತೆ ಸೇರಿ ನೀವು ಆ ಸಂಜೆಯಲ್ಲಿ ನಿಮ್ಗೆ ಇಷ್ಟಪಡುವಂಥ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಿದ್ದೀವಿ. ನಿಧಾನವಾಗಿ ತಗೊಂಡು ಹೋಗ್ಬೇಕು. ಮೊರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವಂಥದ್ದು ಸಂತೋಷ್ ಅನುಶ್ರೀ 551 91% ಬಂದಿದ್ದಾರೆ. ನಂದಿತಾ 541 90% 90.16% ಬಂದಿದ್ದಾರೆ. ಇಂಥ ಕಾಲೇಜಸ್ ಯಾವ್ಯಾವ ಸುಂದರಪಾಳ್ಯ
ಗೌರ್ಮೆಂಟ್ ಪಿ ಯು ಕಾಲೇಜ್ ಸುಂದರಪಾಳ್ಯ, ತರುಣ್ ಕುಮಾರ್ ವಿ. Come on stage. Nagraj. ಈ ದಿನದ ವಿಶೇಷತೆ ಅಂದ್ರೆ ಇವತ್ತು PUC ಫಲಿತಾಂಶದ ಇಡೀ ನಮ್ಮ ಕೆಜಿಎಫ್ ಕ್ಷೇತ್ರಕ್ಕೆ ಮತ್ತೆ ನಮ್ಮ ಜಿಲ್ಲೆಗೆ ಇದೊಂದು ಕಾರ್ಯಕ್ರಮ ಅನ್ನೋದಕ್ಕಿಂತ ಮಕ್ಕಳ ಪ್ರತಿಭೆ 17 ವರ್ಷ ಈಗ ತಾನೆ 17 ವರ್ಷ ತುಂಬಿ 18ನೇ ವರ್ಷಕ್ಕೆ ಕಾಲಿಡ್ತಾ ಇರುವಾಗ ಆ ಮಕ್ಕಳ ಪ್ರತಿಭೆಯನ್ನ ಆನಂದಿಸ್ಲಿಕ್ಕೆ ನನ್ನ ಜೊತೆಯಲ್ಲಿ ಆ ತಂದೆ ತಾಯಿಗಳು ಇರುವಂತದ್ದು ಇದೊಂದು ವಿಶೇಷವಾಗಿರುವಂತ ಕಾರ್ಯಕ್ರಮ. ಆ ಮಕ್ಕಳಿಗೆ ಜನ್ಮ ಕೊಟ್ಟಿರುವಂತ ತಂದೆ ತಾಯಿಗಳು ಈ ಕಾರ್ಯಕ್ರಮದ ಸಾಕ್ಷಿಯಾಗಿದಾರಲ್ಲ, ಅದೇ ಈ ಕಾರ್ಯಕ್ರಮದ ವಿಶೇಷತೆ. ಇವತ್ತು ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ. ಈ ದಿನ ನಾವು ಪ್ರತಿಭಾವಂತ ಮಕ್ಕಳಿಗೆ ವೇದಿಕೆಯನ್ನ ಸೃಷ್ಟಿ ಮಾಡಿದೀವಿ. ಅವರ ಪ್ರತಿಭೆಯನ್ನ ತಂದೆ ತಾಯಿ ಗುರುತಿಸುವಂತದ್ರಲ್ಲಿ ಕಷ್ಟ ಆದ್ರೂ ಕೂಡ ಗುರುಗಳು ಗುರುತಿಸುವಂತದ್ರಲ್ಲಿ ನಿಧಾನ ಆಗ್ಲಿಲ್ಲ ಅನ್ನುವಂತ ಸೂಕ್ಷ್ಮ ವಿಚಾರ. ಅದಾದ್ಮೇಲೆ ಇಷ್ಟೆಲ್ಲ ಮಕ್ಕಳು ಕೆಜಿಎಫ್ ಕ್ಷೇತ್ರದಲ್ಲೇ ಇದ್ದಾರೆ ಅಂತ ಒಬ್ಬರಿಗೊಬ್ರು ಪರಿಚಯ ಆಗುವಂತ ವೇದಿಕೆ ಇದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಯಾವ್ದ್ರಲ್ಲಿ ಟಾಪರ್ಸ್ ಇದ್ದಾರೆ, ಯಾವ್ದ್ರಲ್ಲಿ ಅವರು ಎಲ್ಲಿ ಓದಿದ್ದಾರೆ ಅನ್ನುವಂತ ನಿಮ್ಮ ಪರಿಚಯ ಆಗ್ಲಿಕ್ಕೂ ಇದೊಂದು ವೇದಿಕೆ ಆಗಿದೆ. ಮಕ್ಕಳಲ್ಲಿ ನಾನು ಈ ದಿನ ಈ ಮಕ್ಕಳನ್ನ ಈ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಹೆಮ್ಮೆಯಿಂದ ನೋಡ್ತೀನಿ. ಈ ರೀತಿ ತಿದ್ದಿದಂತ ತಂದೆ ತಾಯಿ, ನಿಮಗಿಂತ ಪರಿಶ್ರಮ ತಂದೆ ತಾಯಿಗಳ ತಪಸ್ಸು. ಅವ್ರಿಗೆ ಏನೇ ಕಷ್ಟ ಇರ್ಲಿ ತಂದೆ ತಾಯಿಗಳಿಗೆ ಅವ್ರ ಕಷ್ಟನ ದೂರ ಇಟ್ಟು ಅವ್ರು ಏನ್ ಸಾಧನೆ ಮಾಡ್ಬೇಕನ್ನುವಂತ ಅದನ್ನ ನಿಮ್ಮಲ್ಲಿ ಕನಸನ್ನ ಇಟ್ಕೊಂಡು ಆ ಸಾಧನೆಗೆ ಪ್ರೇರೇಪಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರೇ ಅರ್ಧ ತಪಸ್ ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ಗುರುಗಳು ನಿಮ್ಮ ಪ್ರತಿಭೆ ಏನಿದೆ, ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಆ ಇಡನ್ ಟ್ಯಾಲೆಂಟ್ ನ ಆಚೆ ತೆಗೆಯುವಂತದ್ರಲ್ಲಿ ಗುರುಗಳು ಅಂದ್ರೆ ಯಾರು ನಿಮ್ಗೆ ಪಾಠ ಮಾಡ್ತಾ ಇರ್ತಾರೆ, ಲೆಕ್ಚರರ್ಸ್, ಪ್ರೊಫೆಸರ್ಸ್, ಕಾಲೇಜು, ಇನ್ಸ್ಟಿಟ್ಯೂಷನ್, ಇವರೆಲ್ಲರೂ ಕೂಡ ಸಾಕ್ಷಿ ಆಗಿರ್ತಾರೆ. ನಿಮ್ಮಲ್ಲಿ ಏನಿದೆ, ಆ ಕ್ವಾಲಿಟಿ ಏನಿದೆ, ಏನ್ ಟ್ಯಾಲೆಂಟ್ ಇದೆ ಐಡೆಂಟಿಫೈ ಮಾಡುವಂತ ಎಫರ್ಟ್ಸ್ ಗುರುಗಳು ಮಾಡಿರ್ತಾರೆ. ಅದಕ್ಕೆ ಗುರುಗಳು ಯಾವತ್ತು ಗುರುಗಳು ಮಾತ್ರನೇ ತನಗೆ ಮೀರಿರುವಂತ ಶಿಷ್ಯರನ್ನ ಸೃಷ್ಟಿ ಮಾಡಕ್ಕಾಗತ್ತೆ. ಯಾವ ಜಾಗದಲ್ಲೂ ಕೂಡ ಗುರುಗಳನ್ನ ಮೀರಿರುವಂತ ಶಿಷ್ಯರನ್ನ ಮಾಡುವಂತ ಇನ್ಸ್ಟಿಟ್ಯೂಷನ್ ನಾವು ನೋಡಲ್ಲ. ಅವರ ನಿಸ್ವಾರ್ಥವಾಗಿರುವಂತ ಸೇವೆ, ಅವ್ರಿಗೆ ಬೇರೆ ಖುಷಿ ಇಲ್ಲ. ಅವ್ರ ವಿದ್ಯಾರ್ಥಿಗಳೇನಾದ್ರೂ ಒಳ್ಳೆ ಮಕ್ಕಳು ಸ್ಕೋರ್ ಮಾಡಿದಾಗ, ಅವ್ರು ಹೆಚ್ಚಿನ ಸಾಧನೆ ಮಾಡಿದಾಗ ಮಕ್ಕಳನ್ನ ಆರೈಸ್ತಾರೆ. ಅದಾದ್ಮೇಲೆ ಪ್ರತಿಭಾವಂತ ಮಕ್ಕಳನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ನನ್ನ ಕನ್ಸನ್ ಇಷ್ಟೇ, ಎಜುಕೇಶನ್ ರೆವಲ್ಯೂಷನ್ will lead the social reform, education reform. Abdul Kalam ಹೇಳ್ತಾರೆ, education is a power. Use the power to change the society and the world. Education is a power and a weapon. Use the weapon to change the world. So younger generations ಗೆ ವಿದ್ಯೆಯ ಮಹತ್ವ ಅರ್ಥ ಆಗ್ಬೇಕು ಅನ್ನೋದು ನನ್ನ ಕನ್ಸರ್ನ್. ವಿದ್ಯೆ ನಿಮಗೆ ಸ್ಥಾನಮಾನನ, ಗೌರವನ, ಶ್ರದ್ಧೆನ, ಶಿಸ್ತು, ಎಂತ ಚಾಲೆಂಜಸ್ ಕೂಡ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ವಿದ್ಯೆ ಮಾತ್ರ ನಮ್ಮನ್ನ ಎಜುಕೇಟ್ ಮಾಡುತ್ತೆ, ತಿದ್ದುತ್ತೆ. ಅದು ನಮ್ಗೆ ಎಲ್ಲ ಕಲ್ಸ್ಕೊಡುತ್ತೆ. ಯಾಕಂದ್ರೆ ವಿದ್ಯೆ ಬರ್ಬೇಕು ಅಂದ್ರೆ ಶ್ರದ್ಧೆ ಬರ್ಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ರಿಪೀಟೆಡ್ ಪ್ರಾಕ್ಟೀಸ್ ಮಾತ್ರ ನಮ್ಮನ್ನ ಪರ್ಫೆಕ್ಟ್ ಮಾಡುತ್ತೆ. ಹೌದಲ್ವಾ ಮಕ್ಳೇ? ಎವ್ರಿ ಟೈಮ್ ರಿಪೀಟೆಡ್ ಪ್ರಾಕ್ಟೀಸ್, ಒಂದ್ಸತಿ 2 ಸತಿ ನಮಗೆ ಬರ್ದೇ ಇದ್ದಾಗ ರಿಪೀಟೆಡ್ ಪ್ರಾಕ್ಟೀಸ್, ಅದ್ರ ಜೊತೆಯಲ್ಲಿ ನಮ್ಗೆ ಏನ್ ಡೌಟ್ಸ್ ಇರುತ್ತೆ ಅದನ್ನ ಕ್ಲಾರಿಫೈ ಮಾಡಿದಾಗ ಮಾತ್ರ ನಾವು 100 out of 100, 90 out of 90 ಆ ತರ ನಾವು ಗಳಿಸ್ಲಿಕ್ಕಾಗುತ್ತೆ. ಅದಕ್ಕೆ ಗುರುಗಳ ಆಶೀರ್ವಾದ, ಅವರ ಪರಿಶ್ರಮ, ಅವರ ಆ ಜ್ಞಾನವನ್ನ ನಿಮ್ಗೆ ಯಾವ ರೀತಿ ಎಜುಕೇಟ್ ಮಾಡಿದ್ರೆ, ಯಾವ ರೀತಿ ಆ ಟೀಚಿಂಗ್ ಸ್ಕಿಲ್ ಅಲ್ಲಿ ನಿಮ್ಮನ್ನ ಆ ಧೈರ್ಯವಾಗಿ ಎಕ್ಸಾಮ್ಸ್ ನ ಫೇಸ್ ಮಾಡೋದಕ್ಕೆ ನಿಮ್ಮನ್ನ ತಿದ್ದಲಿಕ್ಕೆ ಅವಕಾಶ ಆಗತ್ತೆ. ಆ ಎಲ್ಲ ಎಫರ್ಟ್ಸ್ ಆಗಿರ್ತಾರೆ. ತಂದೆ ತಾಯಿದು 50-60% ಪ್ರೋತ್ಸಾಹ ಇದ್ರು ಕೂಡ ಎಜುಕೇಶನ್ ನ ನಿಮ್ಗೆ ಯಾರು ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ, ಅದು ನಿಮ್ಮ ಅಕಾಡೆಮೀಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನ ನಾನು ಇವತ್ತು ನೋಡಿ ಆನಂದಿಸ್ಬೇಕು ಅಂತ ಈ ದಿನ ನಾನು ವೇದಿಕೆ ಆಗಿ ಮಾಡ್ಕೊತೀನಿ. ನಿಮಗೆ ಗೊತ್ತಿಲ್ಲ, ನಾಳೆ ನೀವು ಸೈಂಟಿಸ್ಟ್ ಆಗ್ತಿರೋ, ಡಾಕ್ಟರ್ ಆಗ್ತಿರೋ,
ದೇಶನ ಯಾವ ರೀತಿ ನೀವು ದೇಶಕ್ಕೆ ಅಸೆಟ್ ಆಗ್ತಿರೋ, ಆದ್ರೆ ಐ ಆಮ್ ವೆರಿ ಪ್ರೌಡ್ ಅಬೌಟ್. ನಾನು ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಇಟ್ಕೊಂಡಿದ್ದೀನಿ. ನನ್ನ ತಾಲೂಕಿನಲ್ಲಿ ಇಷ್ಟು ಆಣಿಮುತ್ಯಗಳು ಏನಂತಾರೆ, ಅಣಿಮುತ್ತು. ಆಣಿಮುತ್ಯಗಳಿದಾರ, ಇಷ್ಟು ರತ್ನಗಳಿದಾರ, ಇಷ್ಟು ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್ ಇದಾವ, ಆಚೆ ತೆಗ್ದಿದಾರ. ತಂದೆ ತಾಯಿದ ಎಷ್ಟು ಪರಿಶ್ರಮ ಇದೆ, ಅವ್ರನ್ನೂ ನಾನು ನೋಡ್ಬೇಕು ಈ ವೇದಿಕೆಯಲ್ಲಿ. ಆ ಮಕ್ಕಳ ನಗು ನೋಡ್ಬೇಕು, ಸಾಧನೆಯನ್ನ ನೋಡ್ಬೇಕು, ಯಶಸ್ಸನ್ನ ನೋಡ್ಬೇಕು. ನಾನು ಈ ಮೂಮೆಂಟ್ ನ, ಈ ಪ್ರೌಡ್ ಮೂಮೆಂಟ್ ನ ಎಂಜಾಯ್ ಮಾಡ್ಬೇಕು. ಅದಕ್ಕೆ ಈ ದಿನ ವಿಶೇಷವಾಗಿರೋ ದಿನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತಂದೆ ತಾಯಿಗೆ ಯಾವತ್ತು ಏನ್ ಕೊಟ್ರು ಖುಷಿ ಆಗಲ್ಲ. ನೀವು ಮಾಡೋ ಸಾಧನೆನ ಅವ್ರು ಕಣ್ ತುಂಬಿಕೊಂಡಾಗ ಸಿಗೋಂತ ಆನಂದ ಬೇರೆ ಏದ್ರಲ್ಲೂ ಸಿಗಲ್ಲ. ತನ್ನ ಮಕ್ಕಳು ತಾನು ತಿದ್ದಿ ಬೆಳೆಸಿ ಸಾಕಿರೋ ಮಗು ಒಂದಿನ ಏನೋ ಒಂದ್ ಸಾಧನೆ ಮಾಡಿದೆ, ಒಂದಿನ ಸಮಾಜಕ್ಕೆ ಒಳ್ಳೇದ್ ಮಾಡುತ್ತೆ, ಇಂತ ಸಾಧನೆ ಮಾಡ್ಕೊಂಡು ಬಂದಿದೆ ಅನ್ನೋವಾಗ ಆ ತಾಯಿ ತಂದೆ ಪಡುವಂತ ಸಂತೋಷ ಇನ್ನೇನು ನೀವು ಕೊಡಿ ಅವ್ರಿಗೆ, ಅದ್ರಲ್ಲಿ ಅವ್ರಿಗೆ ಆ ತೃಪ್ತಿ ಸಿಗಲ್ಲ. ಅದೇ ರೀತಿ ಗುರುಗಳು ಕೂಡ ಪ್ರತಿಯೊಂದು ಮಗುಗೂ ಭವಿಷ್ಯವನ್ನ ಕೊಡ್ತಾರೆ, ಭವಿಷ್ಯವನ್ನ ರೂಪಿಸ್ತಾರೆ, ತಿದ್ದುತ್ತಾರೆ. ಎಲ್ಲಿ ಎಡವಿದ್ರೆ ಅಲ್ಲಿ ಹೀಗಲ್ಲ, ಈ ದಾರಿಯಲ್ಲಿ ನಡೀರಿ ಅಂತ ಮಾರಲಿ ಎಲ್ಲಾ ರೀತಿ ನಮ್ಮನ್ನ ಫಿಸಿಕಲಿ ಮೆಂಟಲಿ ಎಲ್ಲ ಅವರು ನಮ್ಮನ್ನ ಸ್ಟ್ರೆಂಥನ್ ಮಾಡ್ತಾರೆ. ಅದಾದ್ಮೇಲೆ ಈ ದಿನಾನ ಅವರು ತುಂಬಾ ಖುಷಿಯಾಗಿ ನಿಮ್ಗೆ ಕೊನೆ ದಿನ ಫಲಿತಾಂಶ ಬರೋ ದಿನ ನಿಮ್ಮಷ್ಟೇ ನರ್ವಸ್ ಆಗ್ತಾರೆ, ನಿಮ್ಮಷ್ಟೇ ಖುಷಿ ಪಡ್ತಾರೆ, ನಿಮ್ಮಷ್ಟೇ ಮನಸ್ಸಿಂದ ನಿಮ್ಮನ್ನ ಹಾರೈಸ್ತಾರೆ. ತಂದೆ ತಾಯಿ ಅಷ್ಟೇ ಪವಿತ್ರವಾಗಿರುವಂತ ಸ್ಥಾನದಲ್ಲಿ ಗುರುಗಳು ಇರ್ತಾರೆ. ಅದು ಗೌರ್ಮೆಂಟ್ ತರ ಮಕ್ಕಳು, ಯಾಕಂದ್ರೆ ನಮಗೂ ಕೂಡ ಇನ್ಸೆಕ್ಯೂರಿಟಿ ಇರುತ್ತೆ. ಮಕ್ಕಳನ್ನ ಎಲ್ಲಿ ಓದಿಸೋದು, ಯಾವ ಜಾಗದಲ್ಲಿ ಬಿಡ್ಬೇಕು, ಎಲ್ಲಿ ನಮ್ಮ ಮಕ್ಕಳು ಓದಿ ಮುಂದೆ ಬರ್ತಾರೆ, ಅವ್ರ ಕಾಲ್ ಮೇಲೆ ನಿಂತ್ಕೊಂತಾರೆ, ಗೌರವವನ್ನ ತಗೊಂತಾರೆ. ಯಾಕಂದ್ರೆ ಆ ನೋವು ತಂದೆ ತಾಯಿ ಒಂದು 40-45 ಇಯರ್ಸ್ ಅವ್ರು ಅನುಭವಿಸ್ಬಿಟ್ಟಿರ್ತಾರೆ. ನಮಗ್ ಬಂದಿರೋ ನೋವು ನಮ್ಮ ಮಕ್ಕಳಿಗೆ ಬರ್ಬಾರ್ದು. ಇನ್ನೂ ಒಳ್ಳೆ ದಾರಿಯಲ್ಲಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡೋಣ, ಒಳ್ಳೆ ದಾರಿಯಲ್ಲಿ ನಡೆಸೋಣ, ಒಳ್ಳೆ ಲೈಫ್ ಅವರು ನೋಡ್ಲಿ ಅನ್ನುವಂಥದ್ದು ಕನ್ಸರ್ನ್ ಇರುತ್ತೆ. ಅದ್ರ ಜೊತೆಯಲ್ಲೂ ಸೋಷಿಯಲ್ ಕನ್ಸರ್ನ್ ಇರುತ್ತೆ. ನಮ್ಮ ಮಕ್ಕಳು ಡಾಕ್ಟರ್ ಆದ್ರೆ, ಇಂಜಿನಿಯರ್ ಆದ್ರೆ, ಲೆಕ್ಚರರು, ಪ್ರೊಫೆಸರು, ಸೈಂಟಿಸ್ಟು, ಅದನ್ನ ಮೀರಿ ಪೊಲೀಸು, KS, IAS ಆಫೀಸರ್ ಆದ್ರೂ ಕೂಡ ತುಂಬಾ ಖುಷಿ ಪಡುವಂತ, ಹೆಮ್ಮೆ ಪಡುವಂತ ತಂದೆ ತಾಯಿಗಳು ಇದ್ದಾರೆ. ಅದು ನೀವು ಮುಂದೆ ದೇಶಕ್ಕೆ ಮತ್ತೆ ಸೊಸೈಟಿಗೆ ಅಸೆಟ್ ಆಗ್ತೀರ. ಎಲ್ಲ ಒಂದು ಎಜುಕೇಟೆಡ್ ಹ್ಯೂಮನ್ ಬೀಯಿಂಗ್ ಪ್ರತಿಯೊಂದಿನ ಸ್ವಾರ್ಥವಾಗಿರಲ್ಲ, ತುಂಬಾ ಮಾರಲ್ಸ್ ಇರುತ್ತೆ, ಎಥಿಕ್ಸ್ ಇರುತ್ತೆ. ನಿಮ್ಮಲ್ಲಿ ತುಂಬಾ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ನೀವು ಸಮಾಜಕ್ಕೆ ಆಸ್ತಿ ಆಗ್ತೀರ. ಮಕ್ಕಳೇ ದೇಶಕ್ಕೆ ಕಣ್ಣಾಗ್ತಾರೆ. ಅದಾದ್ಮೇಲೆ ನಿಮ್ಮ ಜೀವನನ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಯಾವುದೋ ಒಂದು ರೀತಿ, ಯಾವ್ದಾದ್ರೂ ಆಗಿರ್ಲಿ ನಿಮ್ ಸರ್ವಿಸ್. ಅದು ನನಗೆ ತುಂಬಾ ಖುಷಿ ಅನ್ನಿಸ್ತು. ಇವತ್ತು 17-18 ಇಯರ್ಸ್ ಅಲ್ಲಿ ಈ ಎಲ್ಲ ಎಫರ್ಟ್ಸ್ ಹಾಕಿರೋದು, ಇಷ್ಟೆಲ್ಲ ಶ್ರದ್ಧೆ, ಆಸಕ್ತಿ. ಎಲ್ಲೋ ಓದಿದ್ರೆ ನಮ್ಮ ಮಕ್ಕಳು ಬೇರೆ ಯಾವ್ದೋ ಸ್ಕೂಲಲ್ಲಿ ಸಾಧನೆ ಮಾಡಕ್ಕಾಗಿ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ. ಇಲ್ಲಿ KGF ನಲ್ಲಿ ಏನು ಒಳ್ಳೆ ಸ್ಕೂಲ್ ಇದೆಯಾ ಇಲ್ವಾ, ಎಷ್ಟೋ ಜನ ನಾವೇ ಪೇರೆಂಟ್ಸ್ ತಪ್ಪು ಮಾಡ್ತೀವಿ. ಎಲ್ಲಿದೆ ಇಡೀ ಸ್ಟೇಟ್ ಅಲ್ಲಿ ಬೆಸ್ಟ್ ಸ್ಕೂಲ್ ಯಾವುದು, ಕಾಲೇಜ್ ಯಾವುದು, ಮೆರಿಟ್ ಸ್ಕೂಲ್ ಯಾವುದು, ರ್ಯಾಂಕ್ ಯಾವ್ದು ತೆಗೆಯುತ್ತೆ, ನಾಳೆ ನಮ್ಮ ಮಗು ಇಂಜಿನಿಯರ್ನ ಡಾಕ್ಟರ್ ಮಾಡ್ಬೇಕು ಅಂತ ಹುಡುಕ್ತಾ ಇರ್ತೀವಿ. ಆದ್ರೆ ಇಲ್ಲಿ ಸೇರಿಸಿದಾರಲ್ಲ, ಅದಕ್ಕೋಸ್ಕರ ಪೇರೆಂಟ್ಸ್ಗೆ ಒಂದು ಕೃತಜ್ಞತೆ ಹೇಳ್ಬೇಕಲ್ವಾ. KGF ಅಲ್ಲೂ ಕೂಡ ಒಳ್ಳೆ ಸ್ಕೂಲ್ ಇದೆ, ಕಾಲೇಜ್ ಇದೆ. ನೀವು ನಿಮ್ ಮಕ್ಕಳನ್ನ ಇಲ್ಲಿ ನಂಬ್ತಾ ಇದೀರಲ್ಲ, ನಿಮ್ ಮಕ್ಕಳ ಪ್ರತಿಭೆಗೆ ಇಲ್ಲೇ ಇಷ್ಟು ಗೌರವ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗಿತ್ತು. ಆ ಪೇರೆಂಟ್ಸ್ಗೆ ಆ ನಂಬಿಕೆ ಇದೆ, ನಮ್ಮ ಮಕ್ಳು ಇಲ್ಲೇ ಓದಿದ್ದಾರೆ, ಇಷ್ಟೆಲ್ಲ ಸಾಧಿಸಿದ್ದಾರೆ, ಇಷ್ಟೆಲ್ಲ ಒಳ್ಳೆ ಅಂಕಗಳನ್ನ ಪಡೆದಿದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸ್ಬೇಕಾಗಿತ್ತು. ಅದೊಂದು ಬಹಳ ಖುಷಿ ನನಗೆ ಇದೆ ಈ ದಿನ. ನಾವ್ ಅನ್ಕೊಂತಾ ಇದ್ವಿ ಚೆನ್ನಾಗಿ ಓದ್ಬೇಕು, ರ್ಯಾಂಕ್ ಬರ್ಬೇಕಂದ್ರೆ ನಮ್ಮ ಮಕ್ಕಳು ಆಳ್ವಾಸ್ ಸೇರಿಸಿದ್ರೆ ಮಾತ್ರ ನಮ್ಮ ಮಗು ಬುದ್ಧಿವಂತರು ಅಂತ ಆಚೆ ಬರ್ತಾರೆ, ಚೆನ್ನಾಗಿ ಓದಿ ಆಚೆ ಬರ್ತಾರೆ. ಇಲ್ಲ, KGF ಅಲ್ಲೇ ಇಷ್ಟು ಹಿಡನ್ ಟ್ಯಾಲೆಂಟ್ಸ್ ಇದೆ, ಇಷ್ಟು ಇಂಟೆಲೆಕ್ಚುಯಲ್ಸ್ ಇದ್ದಾರೆ, ಓದಿದ್ದೀರಾ, ಸ್ವಂತ ಪರಿಶ್ರಮದಲ್ಲಿ ಬಸ್ಸಲ್ಲಿ ಬಂದ್ರು, ಆಟೋ ಅಲ್ಲಿ ಬಂದ್ರು, ಸೈಕಲ್ ಅಲ್ಲಿ ಬಂದ್ರು, ನಿಮ್ ಸ್ಕೂಲಲ್ಲಿ ಎಲ್ಲಾ ಫ್ಯಾಕಲ್ಟೀಸ್ ಇದ್ರಾ ಇಲ್ವಾ, ಸ್ವಂತ ಪರಿಶ್ರಮದಲ್ಲಿ ಮುಂದೆ ಬಂದ್ರು. ಆ ರೀತಿ ನಿಮಗೆ ಬರುವಂತ ದಿನಗಳಲ್ಲಿ ಯಾರ್ಯಾರು ಓದಿರ್ತಾರೆ ವಿದ್ಯಾವಂತರಿಗೆ, ನೀವೆಲ್ಲ ಬೇರೆ ದೇಶಕ್ಕೆ ಅಸೆಟ್ ಆಗ್ಲಿ ಅಂತ ನನ್ ಮನ್ಸು ಕೋರಲ್ಲ. ನಮ್ ದೇಶಕ್ಕೆ ನೀವು ಅಸೆಟ್ ಆಗ್ಬೇಕು, ಓದ್ಬೇಕು, ಬೆಳಿಬೇಕು. ನಮ್ ದೇಶನ ಬೆಳೆಸ್ಬೇಕಂದ್ರೆ ನಿಮ್ಮ ಟ್ಯಾಲೆಂಟು, ನಿಮ್ಮ ವಿದ್ಯೆ ಕಾರಣ ಆಗ್ಬೇಕಾಗತ್ತೆ. ನಮ್ಮಲ್ಲಿರುವಂತ ಎಷ್ಟೋ ಇಂಜಿನಿಯರ್ಸ್ ನ, ಸೈಂಟಿಸ್ಟ್ ನ, ಡಾಕ್ಟರ್ಸ್ ನ ಬೇರೆ ಕಂಟ್ರೀಸು ತುಂಬಾ ಚೆನ್ನಾಗಿ ಗೌರವವಾಗಿ ನೋಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. 10 years 20 years ಅವ್ರು ಇಲ್ಲಿ ಓದಿದ್ರು ಕೂಡ ಸರ್ವಿಸ್ ಬೇರೆ ದೇಶಗಳಲ್ಲಿ ಮಾಡ್ತಾ ಇರ್ತಾರೆ. ಆದ್ರೆ ಅದೇ ಸೇವೆ
ಸ್ವಲ್ಪ ದಿನ ಆದ್ರೂ ತಾಯ್ನಾಡಿಗೆ ಮಾಡ್ಬೇಕನ್ನುವಂತ ಮನಸ್ಸು ನಿಮ್ಮಲ್ಲಿ ಬರ್ಬೇಕು. ನಮ್ ದೇಶ ಬೆಳಿಬೇಕು ಅಂದ್ರೆ, ಡೆವಲಪ್ ಆಗ್ಬೇಕಂದ್ರೆ, ಬೇರೆ ಡೆವಲಪ್ಡ್ ನೇಷನ್ಸ್ ತರ ಇಂಡಿಯಾನು ಆಗ್ಬೇಕಂದ್ರೆ ಅದು ನಿಮಗ್ ಮಾತ್ರ ಆ ಶಕ್ತಿ ಇದೆ. ನಿಮ್ಮ ಟ್ಯಾಲೆಂಟ್, ನಿಮ್ಮ ಹಿಡನ್ ಟ್ಯಾಲೆಂಟ್ ನ ನಮ್ಮ ಕಂಟ್ರಿನ ಡೆವಲಪ್ ಮಾಡೋದಕ್ಕೆ ನಾವು ಉಪಯೋಗಿಸ್ಬೇಕು ಅನ್ನುವಂಥದ್ದು ಒಂದು ಕನಸನ್ನು. ಹಿಂದೆ ನೆಹರು ಅವರು ಮಕ್ಕಳ ದಿನಾಚರಣೆನ ಅವ್ರ ಬರ್ತ್ಡೇ ಮಾಡ್ತಾರೆ. ಅವರು ನೆಹರು ಅವರ ಬರ್ತ್ಡೇನ ಚಿಲ್ಡ್ರನ್ಸ್ ಡೇ ಅಂತ ಮಾಡ್ತಾರೆ. ಅವ್ರು ಒಂದ್ಸತಿ ಕೋಟ್ ಮಾಡ್ತಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಪಬ್ಲಿಕ್ ಸೆಕ್ಟರ್ಸ್ ಆರ್ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಯಾವುದು ಪಬ್ಲಿಕ್ ಸೆಕ್ಟರ್ಸ್? ಗೌರ್ಮೆಂಟ್ ಯಾವುದು ಪಬ್ಲಿಕ್ ಸೆಕ್ಟರ್ಸ್ ನ ಕ್ರಿಯೇಟ್ ಮಾಡುತ್ತೆ? ಇವತ್ತು ನಮ್ಮಲ್ಲಿ KGF ಅಲ್ಲಿ ಪಬ್ಲಿಕ್ ಸೆಕ್ಟರ್ ಇರೋದು ಒಂದೇ ಒಂದು, ಯಾವುದು? BEML. ಅಲ್ಲಿ ಡಿಫೆನ್ಸ್, ರೈಲ್ ಕೋಚ್ ಮತ್ತೆ ಈ ತರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇಲ್ಲಿ ಇದೆ. ಅದು ನೆಹರು ಬಂದಾಗ ಈ KGF ಅಲ್ಲಿ ಮೈನಿಂಗ್, ಗೋಲ್ಡ್ ಮೈನ್ಸ್ ನಡೀತಾ ಇದೆ. ಗೋಲ್ಡ್ ಮೈನ್ಸ್ ನಡೆಯುವಾಗ ಅದು ಡೀಪೆಸ್ಟ್ ಗೋಲ್ಡ್ ಮೈನ್ KGF ಅಲ್ಲಿ ಇರೋದು. ಸೌತ್ ಆಫ್ರಿಕಾ ಬಿಟ್ರೆ ಇಂಡಿಯಾ ಅಲ್ಲಿ ಡೀಪೆಸ್ಟ್ ಮೈನಿಂಗ್ ಯಾವ್ದಾದ್ರು ಇತ್ತು ಅಂದ್ರೆ KGF. ಅದು 1000, 2000, 3000 ಕೆಳಗಡೆ ಹೋಗಿ ಇಲ್ಲಿನ ಎಂಪ್ಲಾಯೀಸ್, ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಅಷ್ಟು ಕೆಳಗಡೆ. ಒನ್ಸ್ ವಿಸಿಟ್ ಮಾಡುವಾಗ ಫಸ್ಟ್ ಚೀಫ್ ಮಿನಿಸ್ಟರ್ KC ರೆಡ್ಡಿ ಅವರು ಅವ್ರನ್ನ ಮೈನಿಂಗ್, ಗೋಲ್ಡ್ ಮೈನ್ಸ್ ಎಲ್ಲಿದೆ ಅದನ್ನ ನೋಡಕ್ಕೆ ಕರ್ಕೊಂಡ್ ಬರ್ತಾರೆ. ಯಾರು? ಫಸ್ಟ್ ಚೀಫ್ ಮಿನಿಸ್ಟರ್ ಎಲ್ಲಿಂದ ಬಂದಿರೋದು? ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಎಲ್ಲಿಂದ ಬಂದಿದ್ದಾರೆ ಹೇಳಿ? ಕ್ಯಾಸಂಬಳ್ಳಿಯಿಂದ. ಕರ್ನಾಟಕದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ಟರ್ ಇಂಡಿಪೆಂಡೆನ್ಸ್. ಅದು ಮೈಸೂರು ಪ್ರಾಂತ್ಯ ಅಂತಿರುತ್ತೆ. ಆಗ ನಾಮಿನೇಟ್ ಮಾಡ್ತಾರೆ, ಎಲೆಕ್ಟೆಡ್ ಅಲ್ಲ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ, ನಾಮಿನೇಟೆಡ್ ಆದಾಗ ಫಸ್ಟ್ ಚೀಫ್ ಮಿನಿಸ್ಟರ್ KC ರೆಡ್ಡಿ ಅವರು ಕ್ಯಾಸಂಬಳ್ಳಿಯ ವಿಲೇಜು, ಕ್ಯಾಸಂಬಳ್ಳಿ ಹೋಬಳಿಯಿಂದ ಅಲ್ಲಿರುವಂತ ಸ್ಕೂಲಲ್ಲಿ ಓದಿ, ಮತ್ತೆ KGF ಅಲ್ಲಿ ಸ್ಕೂಲಲ್ಲಿ ಓದಿ ಅವರು ಲೇಬರ್ ಯೂನಿಯನ್ಸ್ ನ, ಲೇಬರ್ ಅಂದ್ರೆ ಕಾರ್ಮಿಕ ವರ್ಗದವ್ರನ್ನ ರಿಫಾರ್ಮ್ಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೆಹರು ಕ್ಯಾಬಿನೆಟ್ ಅಲ್ಲಿ ಇದ್ದಾಗ ಕರ್ಕೊಂಡು ಬರ್ತಾರೆ. ನೆಹರು ಅವ್ರನ್ನ ವಿಸಿಟ್ ಮಾಡುವಾಗ ಇಂದಿರಾ ಗಾಂಧಿ ಅವರು ವಿಸಿಟ್ ಮಾಡಿ ಇಲ್ಲಿನ ಕಾರ್ಮಿಕರ ಪರಿಸ್ಥಿತಿ ನೋಡಿ 1800 acres ಲ್ಯಾಂಡ್ ನ ಫ್ರೀ ಆಗಿ ಕೊಡ್ತಾರೆ. ಪಬ್ಲಿಕ್ ಸೆಕ್ಟರ್ಸ್ ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಜನರೇಷನ್ಸ್ಗೆ, ಅಂದ್ರೆ ಸರ್ಕಾರದ ಇದರಲ್ಲಿರುವಂತ ಕಂಪನೀಸ್ BML, BHL, ಹಿಂದೆ BSNL, HFTL, ಈಗೆಲ್ಲ ಪ್ರೈವೇಟ್ ಸೆಕ್ಟರ್ಸ್ ಜಾಸ್ತಿ ಎಮರ್ಜ್ ಆಗ್ತಾ ಇದೆ. IT ಸಾಫ್ಟ್ವೇರ್ ಕಂಪನೀಸ್ ತರ. ಅಂದ್ರೆ ಈಗ ಇವತ್ತಿನ ಟ್ಯಾಲೆಂಟ್ ಡಿಜಿಟಲ್ ಇದಕ್ಕೆ ಅದಕ್ಕೂ ನಾವು ಕಾಂಪಿಟೇಟ್ ಮಾಡೋ ತರ ಮಕ್ಕಳನ್ನ ನಾವು ರೆಡಿ ಮಾಡ್ಬೇಕು. ಅಂದ್ರೆ ಅವರಿಗೆ ಅಷ್ಟೇ ಎಜುಕೇಶನ್ ಸಪೋರ್ಟಿವ್ ಆಗಿ ನಿಲ್ಬೇಕು ಅನ್ನೋದಕ್ಕೆ. ಸೊ 100 years ಹಿಂದೆ KGF ಹಿಸ್ಟ್ರಿ ಇದು. ಫಸ್ಟ್ ಪಬ್ಲಿಕ್ ಸೆಕ್ಟರ್ KGF ಗೆ ಬರುತ್ತೆ. ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ನ ಮಾಡ್ತಾ ಇರ್ತಾರೆ, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ಅದಾದ್ಮೇಲೆ ಆಗ ಉಳಿಕೆ ಇರುವಂತ 1000 acres ಅಂದ್ರೆ ಬೆಮೆಲ್ ಅನ್ಯೂಟಿಲೈಸ್ಡ್ ಲ್ಯಾಂಡ್ ನ ನಾವೀಗ 1000 acres, 900 acres ಲ್ಯಾಂಡ್ ನ ಇಂಡಸ್ಟ್ರೀಸ್ ಗೆ ಕೊಟ್ಟಿದ್ದೀವಿ, KADB ಗೆ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 700 acres ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತ ಪ್ರಯತ್ನದಲ್ಲಿ ಈ ದಿನ ಈ ವೇದಿಕೆ ನಿಮ್ಗೆ ಇನ್ನೂ ಲೈಫ್ ಟೈಮ್ ಅಲ್ಲಿ ಏನೇನ್ ಅಚೀವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗತ್ತೆ ಆ ಪ್ರಯತ್ನ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ಮಕ್ಕಳಿಗೆಲ್ಲಾನು ನಿಮ್ಮ ಎಲ್ಲ ಪೇರೆಂಟ್ಸ್ ಮತ್ತೆ ಇಲ್ಲೆಲ್ಲ ತುಂಬಾ ಜನ ಬಂದು ನಿಮ್ಗೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ನಾನಂತೂ ಇದೊಂದು ಪ್ರೌಡ್ ಮೂಮೆಂಟ್ ಅಂತಾನೆ ನಾನು ಇದನ್ನ ಎಂಜಾಯ್ ಮಾಡ್ತೀನಿ. ನಿಮ್ಮನ್ನ ನೋಡ್ತಾ ಇದ್ದೀನಿ, ಯಾರು ಆ ಟ್ಯಾಲೆಂಟೆಡ್, ಹಿಡನ್ ಟ್ಯಾಲೆಂಟೆಡ್ ಏನಂತಾರೆ, ನೀವು ಯು ಆರ್ ಅಸೆಟ್ ಟು ದ ಕಂಟ್ರಿ. KGF ಅಲ್ಲಿ ಇರುವಂತ ಇಷ್ಟು ಜನ ಮಕ್ಕಳು ಅಬೌವ್ 90% ತೆಗೆದಿರುವಂತವ್ರು, ಯು ಆರ್ ಅಸೆಟ್ ಟು ದ ಕಂಟ್ರಿ. ಅದನ್ನ ನಾನು ಪ್ರೌಡ್ ಮೂಮೆಂಟ್, KGF ಮಕ್ಕಳು ಇರುವಂತ ಪ್ರೌಡ್ ಆಗಿ ಹೇಳ್ಕೊಳ್ಳುವಂತ ದಿನ ಅಂತ ನಾನು ಇವತ್ತು ಖುಷಿ ಪಡ್ತೀನಿ. ಆ ದಿನಾನೇ ನಿಮ್ ತಂದೆ ತಾಯಿ ಜೊತೆ ಹಂಚ್ಕೋತಾ ಇದ್ದೀನಿ ಅನ್ನೋದು ಒಂದೇ ಮೂಮೆಂಟ್ ಇದು. ಅದನ್ನ ನಾವು ನಿಮ್ಮನ್ನ ಗೌರವಿಸುವಂತ ವೇದಿಕೆ ಇದು. ತಂದೆ ತಾಯಿ ನಿಮ್ಮನ್ನ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರೆ ನೀವ್ ಇಂತ ಎಲ್ಲ ರಿಸಲ್ಟ್ಸ್ ನ ತಂದಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ ಪೇರೆಂಟ್ಸ್ ನೋಡ್ದಂಗ ಆಗ್ಬೇಕು ಅನ್ನುವಂಥದ್ದು. ಇವತ್ತು ನಮ್ ಜೊತೆ KC ರೆಡ್ಡಿ ಅವರ ಕುಟುಂಬದ ಕುಡಿ ವೆಂಕಣ್ಣ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ, ಭರತ್ ತಹಸೀಲ್ದಾರ್ ಇದ್ದಾರೆ, ಇಒ ವೆಂಕಟೇಶಪ್ಪ ಅವರಿದ್ದಾರೆ, ಆಮೇಲೆ ನಗರಸಭೆಯ ಅಧ್ಯಕ್ಷರು, ಹಿಂದೆ ಆದವರು, ಈಗ ಆದವರು, ಎಲ್ಲಾ ನಗರಸಭೆ ಸದಸ್ಯರು. ಮೇಡಮ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಮೇಡಮ್ ಪ್ಲೀಸ್ ಕಮ್ ಮೇಡಮ್. ಅದು ವಿದ್ಯೆಗೆ ಮತ್ತೆ ಪ್ರತಿಭೆಗೆ ಅದರದೇ ಆದ ಒಂದು ಗೌರವ ಇರುತ್ತೆ, ಸ್ಥಾನಮಾನ ಇರುತ್ತೆ.
ರೆಡ್ ಕಾರ್ಪೆಟ್ ಇರುತ್ತೆ ಅಂತ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ತೀವಿ. ವಿದ್ಯೆಗೆ ಮತ್ತೆ ಪ್ರತಿಭೆಗೆ ಅದಕ್ಕೆ ಯಾರು ತಾರತಮ್ಯ ಮಾಡಕ್ಕೆ ಆಗಲ್ಲ. ಆಮೇಲೆ ಒಂದ್ ಸತಿ ನಿಮ್ಗೆ ವಿದ್ಯೆ ನಿಮ್ ಜೊತೆ ಇದ್ರೆ ಅದು ಲೈಫ್ ಟೈಮ್ ಅಚೀವ್ಮೆಂಟ್. ಅದ್ ನಿಮ್ಮನ್ ಬಿಟ್ಟು ಯಾವತ್ತೂ ಹೋಗಲ್ಲ. ಅದು ಆಸ್ತಿ. ಅದರ ಜೊತೆ ಆಧಾರಿತ ವಿದ್ಯೆನ ಕಲೀರಿ. ಅಂದ್ರೆ ಮಾರಲ್ಸ್ ಅಂದ್ರೆ ನಿಮ್ಗೆ ಕನ್ಸರ್ನ್ ಬರುತ್ತೆ, ಕೇರಿಂಗ್ ಬರುತ್ತೆ, ರೆಸ್ಪೆಕ್ಟ್ ಮಾಡ್ತೀರಾ ಎಲ್ಲಾರು ಅನ್ನುವಂಥದ್ದನ್ನು ಜೊತೆಯಲ್ಲಿ ಕಲೀರಿ. ಇತ್ತೀಚಿನ ದಿನಗಳಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ಎಜುಕೇಶನ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ ಅಂತ. ಫಿಸಿಕಲ್ ಆಕ್ಟಿವಿಟೀಸ್ ನಮ್ಮನ್ನ ಪ್ರಾಕ್ಟೀಸ್ ಜೊತೆ ಆಕ್ಟಿವ್ ಆಗಿರೋದು, ಸ್ಪೋರ್ಟಿವ್ ಆಗಿ ತಗೊಳ್ಳೋದು, ಯಾವುದೇ ಒಂದನ್ನ ಸ್ಪೋರ್ಟಿವ್ ಆಗಿ ತಗೊಳ್ಳೋ ಅಂತ ಲೆಸನ್ ಕಲಿಸುತ್ತೆ ಅಂತ ಹೇಳ್ತಾ, ಇಷ್ಟೆಲ್ಲ ನೀವು ಪ್ರತಿಭಾವಂತ ವಿದ್ಯಾರ್ಥಿಗಳು ಬರುವಂತ ಭವಿಷ್ಯದ ದಿನಗಳಲ್ಲಿ ದೇಶದ ಸಂಪತ್ತು, ದೇಶದ ಆಸ್ತಿ. ನೀವು ವಿದ್ಯೆಗೆ ಎಷ್ಟು ನಿಮ್ಮ ತಪಸ್ಸನ್ನ ಮಾಡಿರ್ತೀರಾ, ಡೆಡಿಕೇಟ್ ಮಾಡಿರ್ತೀರಾ, ಪರಿಶ್ರಮ ಇರುತ್ತೆ. ಸ್ಕೂಲ್ಗೆ ಬನ್ನಿ ಅಂದ್ರೆ ಸ್ಕೂಲ್ ಎಷ್ಟು ದೂರ ಇರುತ್ತೋ, ಬಸ್ ಸಿಗುತ್ತೋ ಇಲ್ವೋ, ಯಾರು ನಿಮ್ಮನ್ನ ಡ್ರಾಪ್ ಮಾಡ್ತಾರೋ, ಆಟೋ ಅಲ್ಲಿ ಬರ್ತಿರೋ, ಏನ್ ಮಾಡಿ ಒಂದು ಪರಿಶ್ರಮದಲ್ಲಿ ಓದಿರ್ತೀರಲ್ಲ, ಆ ಚಿಕ್ಕ ಎಫರ್ಟ್ಸ್ ಕೂಡ ಇವತ್ತು ಇಂಥ ಒಂದು ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿದೆ. ಬರುವಂತ ದಿನಗಳಲ್ಲಿ ಉತ್ತಮವಾಗಿರುವಂತ ಸಾಧನೆ ಮಾಡ್ಬೇಕು. ನೀವು ನಾಳೆ ಎಷ್ಟೋ ಜನಕ್ಕೆ ರೋಲ್ ಮಾಡಲ್ಸ್ ಆಗ್ಬೇಕು, ನಿಮ್ಮನ್ನ ಎಕ್ಸಾಂಪಲ್ ಆಗಿ ತಗೋಬೇಕು ಅನ್ನುವಂತ ವೇದಿಕೆ ಇದಾಗ್ಬೇಕು ಅನ್ನುವಂತ ಒಂದು ಕನ್ಸನ್ನು, ಕೇರ್ ನಿಮ್ ಬಗ್ಗೆ, ನಿಮ್ಮನ್ನು ನೋಡ್ಬೇಕು ಅಂತ ಹೆಚ್ಚಿಗೆ ಆಸೆ ಅಂತ ಹೇಳ್ತಾ, ಭವಿಷ್ಯದ ಆಸ್ತಿ ಮತ್ತೆ ಸಂಪತ್ತು ನಮ್ಮ ದೇಶನ ತುಂಬಾ ಎತ್ತರವಾಗಿರುವಂತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂದ್ರೆ ನಿಮ್ಮ ಇಡನ್ ಟ್ಯಾಲೆಂಟೇ ನಾಳೆ ದೇಶನ ಮುಂದುವರಿಸಲಿಕ್ಕೆ ಆಗತ್ತೆ ಅಂತ ಹೇಳ್ತಾ, ಇಷ್ಟೆಲ್ಲ ಪರಿಶ್ರಮದ ಹಿಂದೆ ಕಾಣದ ಕೈಗಳು, ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಇಂಥ ವೇದಿಕೆನ ಆಲೋಚನೆ ಮಾಡಿರುವಂತ ಹಿರಿಯರು, ನನಗೆ ಮಾರ್ಗದರ್ಶಕರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಇಂಥದ್ದು ಒಂದು ಮಕ್ಕಳಿಗೆ ಆಗಾಗ ಅವ್ರ ಪ್ರತಿಭೆ ಗುರುತಿಸುವಂತವ್ರಾಗ್ಬೇಕು. ಅದರಿಂದ ಅವ್ರಿಗೆ ಇನ್ನೂ ಸ್ಪೋರ್ಟಿವ್ ಆಗಿ ಇನ್ನೂ ಅವ್ರ ಕೈಯಲ್ಲಿ ಏನೇನ್ ಸಾಧನೆ ಮಾಡಕ್ಕಾಗುತ್ತೋ ಮಾಡ್ಲಿ ಅಂತ ಹೇಳ್ತಾ, ಈ ಸುಂದರವಾಗಿರುವಂತ ಸಂಜೆ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಅಭಿನಂದಿಸ್ತಾ, ಆರಾಧಿಸುತ್ತಾ, ಮುಂದೆ ಭವಿಷ್ಯ ನಿಮ್ಗೆ ತುಂಬ ಮುಖಾಂತರ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಆ ಮಗು ಮಾದರಿ ಆಗಿದ್ದಾನೆ ಅಂತ ಮಗು ಇವತ್ತು ವೇದಿಕೆಗೆ ಕರ್ಕೊಂಡ್ ಬರೋ ಹಾಗೆ ಆ ಇನ್ಸ್ಟಿಟ್ಯೂಷನ್ಸ್ ಆ ಮಕ್ಕಳಿಗೆ ವಿದ್ಯೆ ಕೊಟ್ಟಿದೆ, ಮತ್ತೆ ಪ್ರೋತ್ಸಾಹ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಸರ್ಕಾರಿ ವ್ಯವಸ್ಥೆಯಲ್ಲಿ ಓದಿ, ಸರ್ಕಾರಿ ವ್ಯವಸ್ಥೆನೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕಲಿಸುತ್ತೆ ಅಂತ ಮಾದರಿಯಾಗಿ ರೇಣುಶ್ರೀ, really I appreciate her. ಅವಳ ಟ್ಯಾಲೆಂಟ್ ಐ ರಿಯಲಿ ಅಪ್ರಿಷಿಯೇಟ್. ಐ ಆಮ್ ಪ್ರೌಡ್ ಅಬೌಟ್ ಹರ್. ಅವಳ ಟ್ಯಾಲೆಂಟು, ಅವಳ ಎಕ್ಸ್ಪ್ರೆಷನ್ನು ಎಲ್ಲನೂ ನಾನು ತುಂಬಾ ಅವಳನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಅವಳಿಗೂ ಮುಂದೆ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಹೇಳ್ತಾ, ಕಾಮರ್ಸ್ ಅಲ್ಲಿ ಟಾಪರ್, ನಮ್ಮ ತಾಲೂಕಿಗೆ ಟಾಪರ್ ಆಗಿರೋಂಥ, ಆರ್ಟ್ಸ್ ಅಲ್ಲಿ ಟಾಪರ್ ಆಗಿದ್ದಾರೆ ರೇಣುಶ್ರೀ. ಡಿಸ್ಟಿಕ್ಗೆ ಟಾಪರ್ ಆಗಿದ್ದಾರೆ ಆರ್ಟ್ಸ್ ಅಲ್ಲಿ. ಕಾಮರ್ಸ್ ಅಲ್ಲಿ ತಾಲೂಕ್ ಟಾಪರ್ ಆಗಿದ್ದಾರೆ ಹಿತಶ್ರೀ. ಇವರೆಲ್ಲಾನು ಕೂಡ ಆಣಿ ಮುತ್ಯಗಳು. ನಮ್ಮ KGF ತಾಲೂಕಿಗೆ ಭವಿಷ್ಯದ ರೋಲ್ ಮಾಡೆಲ್ಸ್ ಆಗ್ತಾರೆ. ಮತ್ತೆ ಈ ಮಕ್ಕಳನ್ನ ನೋಡಿ ಬೇರೆ ಮಕ್ಕಳು, ಈಗ 10th ಅಲ್ಲಿರೋರು, ಫಸ್ಟ್ PUC ಅಲ್ಲಿರೋರು ಇನ್ಸ್ಪೈರ್ ಆಗಬೇಕು. ಅದಕ್ಕೆ ಈ ವೇದಿಕೆ. ಇವ್ರನ್ನ ನಾವು ಗುರುತಿಸ್ಬೇಕು. ಇವರೆಲ್ಲೂ ಬೇರೆ ಬೆಂಗಳೂರು ಅಲ್ಲ, KGF ಬಿಟ್ಟು ಎಲ್ಲೂ ಆಚೆನೇ ಹೋಗಿಲ್ಲ. ಆದ್ರೂ ಇಷ್ಟೆಲ್ಲ ಪರಿಶ್ರಮದಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ಸ್ ನ ತಂದು ನಮ್ಮ KGFಗೆ ಗೌರವ ಬಂದಿದೆ. ನಾವು ಈ ಮಕ್ಕಳನ್ನ ನೋಡಿ ಬಹಳ ಹೆಮ್ಮೆಯಿಂದ ಅಭಿನಂದಿಸ್ತಾ ಇದ್ದೀನಿ ಎಲ್ಲ ಮಕ್ಕಳನ್ನು. ವಿಷನ್ ಕಾಲೇಜ್ ಅಂತೆ. ನಾನೇ ಎಷ್ಟೋ ಸರಿ ನಮ್ಮ ಸ್ನೇಹಿತರ ಜೊತೆ ಹೋಗಿದ್ದೀನಿ. ಆ ಕಾಲೇಜ್ ಚೆನ್ನಾಗಿದೆ, ಈ ಕಾಲೇಜ್ ಚೆನ್ನಾಗಿದೆ. ಅಲ್ಲಿ ರೆಸಿಡೆನ್ಶಿಯಲ್ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆವರೆಗೂ ತರಗತಿ, ಕ್ಲಾಸ್. ಬಟ್ ಅಲ್ಲಿ ವ್ಯವಸ್ಥೆ ಅನುಕೂಲ ಇರ್ತಕ್ಕಂಥವ್ರು 4 ಲಕ್ಷದಿಂದ 5 ಲಕ್ಷದವರೆಗೂ ಫೀಸ್ ಇರುತ್ತೆ. ಸೊ ಇಷ್ಟೆಲ್ಲ ಮಾಡಿ ಅಲ್ಲಿ ಮಾಡೋದು ಸಾಧನೆ ಇದೆ. ಆದ್ರೆ ನಮ್ಮ ಮಕ್ಕಳು, ಮೇಡಮ್ ಹೇಳಿರ್ತಕ್ಕಂಥ ಮಾತಿದೆ, ಆದ್ರೆ ನಮ್ಮ ಮಕ್ಕಳು ಆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪಡೆಯುವಂತ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಇವತ್ತು ದಿನ ಬಸ್ನಲ್ಲೋ ಆಟೋನಲ್ಲೋ ನಡ್ಕೊಂಡು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕಾಲೇಜ್ನಲ್ಲಿ ಅಲ್ಲಿ ಫ್ಯಾಕಲ್ಟೀಸ್ ಇದಾರೋ ಇಲ್ವೋ, ಏನೋ ಒಂದು ಆ ಕಾಲೇಜ್ನಲ್ಲಿ ವ್ಯವಸ್ಥೆ ಇರುತ್ತೆ. ಆ ಮೂಲಭೂತ ಅಲ್ಲಿರತಕ್ಕಂಥ ಸೌಕರ್ಯಗಳನ್ನೇ ಮಿನಿಮಮ್ ಫೆಸಿಲಿಟೀಸ್ ಅಂತ ಹೇಳ್ತೀನಿ ನಾನು. ಮಿನಿಮಮ್ ಫೆಸಿಲಿಟೀಸ್ ನ ಉಪಯೋಗಿಸ್ಕೊಂಡು
ಈ 90% ಗಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದಿಲ್ಲ, ಅದು ಸಾಧನೆ ಅಂತಕ್ಕಂಥದ್ದನ್ನ ನಮ್ಮ ಮೇಡಮ್ ಅವರು ಹೇಳಿದ್ರು. ಸೊ ಹಾಗಾಗಿ ಜಾಸ್ತಿ ಸಂಖ್ಯೆ ಆದ್ರೂ ಪರವಾಗಿಲ್ಲ, 90% ಮೇಲೆ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ನಾವು ಒಂದು ಅಭಿನಂದನೆ ಸಲ್ಲಿಸಬೇಕು. ಇದು ಸನ್ಮಾನ ಅಲ್ಲ, ನಿಮ್ಮನ್ನ ಅಭಿನಂದಿಸ್ತಕ್ಕಂಥದ್ದು, ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಇದರ ಎಷ್ಟು ಜನ ಮುಂದೆ IAS ಟಾಪರ್ಗಳಿದ್ರು, IPS ಟಾಪರ್ಗಳಿದ್ರು, ಎಷ್ಟು ಜನ KS ಮಾಡ್ತಿರೋ, ಎಷ್ಟು ಜನ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗ್ತಿರೋ, ಅದು ನಿಮ್ ಕೈಲೇ ಇರ್ತಕ್ಕಂಥದ್ದು. ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಸೊ ಆ ಫೀಲ್ಡ್ ಆಗಿ ಇವತ್ತು ಬೆಳೀತಾ ಇರ್ತಕ್ಕಂಥ ಫೀಲ್ಡ್, ಎಲ್ಲಿ ಯಾರು ಯಾವ ಫೀಲ್ಡ್ ಅಲ್ಲಿ ಮಕ್ಕಳು ಬೆಳೀತಾರೋ ಗೊತ್ತಿಲ್ಲ. ಸೊ ಅವ್ರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ. ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತೆ ನಮ್ಮ KGF ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಮೇಡಮ್ ಅವ್ರನ್ನ ಹೃದಯಪೂರ್ವಕವಾಗಿ ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಈ ಕೆಲಸ ಎಲ್ಲರೂ ಮಾಡೋದಿಲ್ಲ, ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಮಾಡೋದಿಲ್ಲ. ಮೊನ್ನೆ ಮೇಡಮ್ ಅವರು ನಮ್ಮಲ್ಲಿ ತಾಲೂಕ್ ಟಾಪರ್ಸ್ ಅನ್ನ, ಈಗ ರಿಸಲ್ಟ್ ಈ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಒಂದು ವಾರ ತಡ ಆಗುತ್ತೆ, ಹಾಗಾಗಿ ನಾವು ಈಗ್ಲೇ ಏನಾದ್ರೂ ಮಾಡ್ಬೇಕು ಅಂತ ಮೇಡಮ್ ಅವ್ರು ಏನ್ ಮಾಡ್ತಾರೆ, ತಾಲೂಕ್ ಟಾಪರ್ಸ್ ಅನ್ನ ಗುರುತಿಸಿ ಅವ್ರನ್ನ ತಮ್ಮ ಮನೆ ಕಚೇರಿಗೆ ಕರೆಸ್ಬಿಟ್ಟು ಅವ್ರನ್ನ ಸನ್ಮಾನ ಮಾಡಿ ಅಷ್ಟೇ. ನಮ್ಮ ತಾಲೂಕಲ್ಲಿ ಸೈನ್ಸ್ ಅಲ್ಲಿ, ಆರ್ಟ್ಸ್ ಅಲ್ಲಿ, ಕಾಮರ್ಸ್ ಅಲ್ಲಿ ಯಾರು ಟಾಪರ್ ಇದ್ದಾರೆ ಆ ಟಾಪರ್ಸ್ ನ ಅವತ್ತು ಕರೆಸ್ಕೊಂಡು ಆ ಮಕ್ಕಳ ಜೊತೆ ಮಾತಾಡೋಣ, ಖುಷಿಯಾಗಿ ಅವ್ರಿಗೆ ಮಕ್ಕಳಿಗೆ ಏನಾದ್ರು ಒಂದು ಆ ಮಕ್ಕಳನ್ನ ನೋಡೋಣ ಒಂದು ದೃಷ್ಟಿಯಿಂದ ಅವತ್ತು ನಾವು ಅಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಹೊರತು ಬೇರೆ ಯಾವುದೋ ಉದ್ದೇಶ ಇರ್ಲಿಲ್ಲ. ಅಂದ್ರೆ ಇಲ್ಲೂ ಕೂಡ ಮಕ್ಕಳಿದ್ದಾರೆ, ಆ ಮಕ್ಕಳು ಕೂಡ ಇಲ್ಲಿದ್ದಾರೆ. ಅದ್ರ ಜೊತೆಗೆ ತಮ್ಮ ಮುಂದುವರೆದ ಭಾಗವಾಗಿ ತಮ್ಮನ್ನು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ 192 ಸಂಖ್ಯೆ ಇರ್ತಕ್ಕಂಥದ್ದು 90. ನಿನ್ನೆಯಿಂದ ನಮ್ಗೆ ಬಹಳಷ್ಟು ಕಾಲ್ಸ್ ಬರ್ತಾ ಇದೆ, ಸರ್ ಅದು 89.9% ಇದೆ ಅಂತ. ನೋಡಿ ಎಷ್ಟು 89.9 ಅಂದ್ರೆ ಎಷ್ಟು, 0.1% ಆ ಮಗುವಿಗೆ ಇಲ್ಲಿ ಎಲಿಜಿಬಲ್ ಆಗಿದೆ. ಯಾಕೆ ಅಂದ್ರೆ ನಾವು ಏನೋ ಒಂದು ಮಾನದಂಡ ಇಟ್ಕೊಂಡ್ಮೇಲೆ ಆ ಮಾನದಂಡದ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ಪರ್ಸೆಂಟೇಜ್ ಇಳಿಸಿದ್ರೆ ನಮ್ಮಲ್ಲಿ ಒಂದು 20 ಜನ ಸಿಗ್ತಾರೆ, ಇನ್ನೊಂದು ಪಾಯಿಂಟ್ ಇಳಿಸಿದ್ರೆ ಸಾಕು ನಮ್ಗೆ 10 ಜನ ಮಕ್ಕಳು ಸಿಗ್ತಾರೆ. ಸೊ ಹಾಗಂತ 90 ಮೇಲೆ ಬಂದಿರ್ತಕ್ಕಂಥ ಪ್ರತಿಭಾವಂತರು, ಅದಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಪ್ರತಿಭಾವಂತರು ಅಲ್ಲ ಅನ್ನೋ ಉದ್ದೇಶ ಅಲ್ಲ. ಎಲ್ಲರನ್ನೂ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮಗೂ ಕೂಡ ಅಭಿನಂದನೆ ಇರುತ್ತೆ, ತಮಗೂ ಕೂಡ ತಮ್ಮ ನಿಮ್ಮ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ಕಾರ್ಯಕ್ರಮ ಅಂತ ಬಂದಾಗ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ಇದನ್ನ ನಾವು 90% ಮತ್ತೆ 540 ಅಂಕಗಳು, ಅದಕ್ಕಿಂತ ಹೆಚ್ಚು ಅಂಕಗಳು ಪಡೆದಿರ್ತಕ್ಕಂಥ ಮಕ್ಕಳನ್ನೇ ನಾವು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಮಗೆ ಕಾಲೇಜಿನ ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು, ಆ ಶಾಲೆಯ ಉಪನ್ಯಾಸಕರು ಕೂಡ ನಮ್ಗೆ ಬಹಳ ಸಹಕಾರ ಕೊಟ್ಟರು. ಎಲ್ಲ ಮಕ್ಕಳು ಕರ್ತವ್ಯದಲ್ಲಿ ಇಲ್ಲಿ ಯಶಸ್ವಿಯಾಗಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಶಾಸಕರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ, ಅದ್ರ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಲಿಕ್ಕೆ ಅಂತೇಳಿ ಮುಂದೆ ಬರೋರು ಬಹಳ ಕಡಿಮೆ. ಆದ್ರೆ ತಾವೆಲ್ಲ ಇದನ್ನ ಯಶಸ್ವಿಗೊಳಿಸ್ಬೇಕು ಅಂತ ಮುಂದೆ ಬಂದಿರಲ್ಲ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಒಂದು ಉದಾಹರಣೆ. ಅದೇ ರೀತಿಯಾಗಿ ನಮ್ಮ ಈ ಎಲ್ಲ ಪ್ರಾಂಶುಪಾಲರಿಗೆ ಎಲ್ರಿಗೂ ಮಾಹಿತಿ ಕೊಟ್ಟು ನಮ್ಮ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತೇನೆ. ನಮ್ಮ ಗರ್ಲ್ಸ್ ಜೂನಿಯರ್ ಕಾಲೇಜ್ ಲೆಕ್ಚರರ್ ಸುರೇಶಪ್ಪ, ಮತ್ತೆ ಬಾಯ್ಸ್ ಜೂನಿಯರ್ ಕಾಲೇಜ್ ಟಾರ್ಜನ್ ಲೆಕ್ಚರರ್, ಮತ್ತೆ ಸಜ್ಜಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಸುಂದರಪಾಳ್ಯ. ಸೊ 3 ಜನ ನಿನ್ನೆ ಪೂರ್ತಿ ಕೆಲಸ ಮಾಡಿ ತಮ್ಮ ಪ್ರಾಂಶುಪಾಲರಿಗೆ, ತಮ್ಮ ಫ್ಯಾಕಲ್ಟೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ಅವರ ರಿಸಲ್ಟ್ ನ ಆನ್ಲೈನ್ ಅಲ್ಲಿ ಜೆನ್ಯೂನಿಟಿನ ಚೆಕ್ ಮಾಡ್ಕೊಂಡು ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ನಾನು ಈ ಸಂದರ್ಭದಲ್ಲಿ ಆ 3 ಜನಕ್ಕೂ ಕೂಡ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಕಿವಿ ಮಾತು, ತಾವೆಲ್ಲ ಒಳ್ಳೆ ಪ್ರತಿಭಾವಂತ ಮಕ್ಕಳಿಗೆ ಜನ್ಮವನ್ನು ನೀಡಿದ್ದೀರಾ. ಪ್ರತಿಭಾವಂತ ಮಕ್ಕಳಿಗೆ ಜನ್ಮವನ್ನು ನೀಡಿರ್ತಕ್ಕಂಥದ್ದು ತಮ್ಮ ಒಂದು ಪ್ರಯತ್ನ ಇಲ್ಲದೆ ಮಕ್ಕಳು ಈ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇರ್ತಿಲ್ಲ. ತಮ್ಮ ಶ್ರಮ ಇದರಲ್ಲಿ ತುಂಬಾ ಇದೆ. ಆದ್ರೆ ಇಲ್ಲಿವರೆಗೂ ಏನು ಆ ಮಕ್ಕಳನ್ನ ಬೆಳೆಸ್ಕೊಂಡು ಬಂದಿದ್ದೀರಾ ಈ ಹಂತದವರೆಗೆ, ಈಗಿನ ಒಂದು ಸಂದರ್ಭದಲ್ಲಿ ಒಂದ್ ಸ್ವಲ್ಪ ನಮ್ಮ ವೆಂಕಟೇಶ್ವರ ರೆಡ್ಡಿ ಸರ್ ಅವರು ಮೊನ್ನೆನೆ ಹೇಳ್ತಾ ಇದ್ರು, ಆ ಮಕ್ಕಳನ್ನ ಫಿಸಿಕಲ್ ಆಗಿ ಅಂದ್ರೆ ದೈಹಿಕವಾಗಿ ಸ್ಪೋರ್ಟ್ಸ್ ನಲ್ಲಿ ಅವ್ರಿಗೆ ಸ್ವಲ್ಪ ಫಿಸಿಕಲ್ ಆಗಿ ಅವರ ಡೆವಲಪ್ಮೆಂಟ್ ಗೆ ಸ್ವಲ್ಪ ಬರೀ ಓದು 4 ಗೋಡೆಗಳ ಮಧ್ಯೆ ಓದಿನ ಮಧ್ಯೆ ಆ ಮಕ್ಕಳು ನಲಗಿ ಹೋಗ್ಬಾರ್ದು. ಜೊತೆಗೆ ಫಿಸಿಕಲ್ ಆಗೂ ಕೂಡ ಅವರು ಡೆವಲಪ್ಮೆಂಟ್ ಆಗ್ತಕ್ಕಂಥ ಕೆಲಸ ಆಗ್ಬೇಕು. ಜೊತೆಗೆ ಅವರಲ್ಲಿ ವ್ಯಾಲ್ಯೂಸ್, ಮೌಲ್ಯಗಳು ಬೆಳಿಬೇಕು, ಮೌಲ್ಯಗಳು ಬರಬೇಕು. ವಿದ್ಯೆ ಜೊತೆಗೆ ಮೌಲ್ಯಗಳಿದ್ರೆ ಮಾತ್ರ ಆ ಮಕ್ಕಳು ಆ ಮುಂದೆ ಒಳ್ಳೆ ಪ್ರಜೆಗಳಾಗಿ ಬೆಳಿಲಿಕ್ಕೆ ಸಾಧ್ಯ. ದೈಹಿಕವಾಗಿ, ಈಗ ಭೌತಿಕವಾಗಿ ಅವರು ಒಳ್ಳೆ ಅಂಕಗಳನ್ನ ತಗೊಂಡಿದ್ದಾರೆ, ಭೌತಿಕವಾಗಿ ಇಂಟೆಲೆಕ್ಚುಯಲ್ ಆಗಿ ಅವರು ಫಿಟ್ ಅಂತಕ್ಕಂಥ ಪ್ರೂವ್ ಮಾಡ್ಕೊಂಡಿದ್ದಾರೆ.
ಸೊ ಜೊತೆಗೆ ಫಿಸಿಕಲ್ ಆಗಿ ಫಿಟ್ ಮಾಡುವಂತದ್ದು, ಜೊತೆಗೆ ಅವರನ್ನ ಒಬ್ಬ ಒಳ್ಳೆ ನಿಷ್ಠಾವಂತ ಅಂದ್ರೆ ಒಳ್ಳೆ ಪ್ರಜೆಯಾಗಿ, ಒಳ್ಳೆ ಮೌಲ್ಯಗಳು, ಒಳ್ಳೆ ಎಥಿಕ್ಸ್ ಮಾರಲ್ಸ್ ಅನ್ನ ಆ ಜೊತೆಗೆ ಸೇರಿಸ್ಕೊಂಡ್ಬಿಟ್ರೆ ಅವರು ಮುಂದೆ ಒಳ್ಳೆ ಪ್ರಜೆ ಆಗ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇಷ್ಟ ಹೇಳಿ, ಈ ಒಂದು ನಮ್ಮಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಷ್ಟೇ ನಮ್ಮ ಪಿಯು ಜವಾಬ್ದಾರಿ ಇರ್ತಾರೆ. 1ನೇ ತರಗತಿ 10ನೇ ತರಗತಿ ಆದ್ಮೇಲೆ ಪಿಯುಸಿಗೆ ನಮ್ಗೆ PU DD ಇರ್ತಾರೆ. ಇವರು ಕೋಲಾರದಲ್ಲಿ ಇರ್ತಾರೆ. ಅಂದ್ರೆ PU ಕಾಲೇಜುಗಳಿಗೆ ಹೆಡ್ ಇರ್ತಾರಲ್ಲ, ಇವರು ನಮ್ಮ ಕೋಲಾರದಲ್ಲಿ ಇರ್ತಾರೆ. ಪಾಪ ನಮ್ಮ BU ನಮ್ಮ ಮಕ್ಕಳನ್ನ ಪ್ರತಿಭೆಯನ್ನ ಗುರುತಿಸಬೇಕು ಅಥವಾ ಆ ಮಕ್ಕಳ ಜೊತೆಗೆ ಸೇರ್ಕೋಬೇಕು ಅಂತಕ್ಕಂಥದ್ದು ಅಷ್ಟು ಬಿಟ್ರೆ ಅವ್ರಿಗೆ ಯಾವುದೇ PU ಕಾಲೇಜುಗಳ ಉಸ್ತುವಾರಿ ಆಗ್ಲಿ ಜವಾಬ್ದಾರಿ ಆಗ್ಲಿ ಇರಲ್ಲ. ಈ ಒಂದು ಜವಾಬ್ದಾರಿಯನ್ನ ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡಿದಂತವ್ರು ಯಾರಪ್ಪ ಅಂದ್ರೆ ನಮ್ಮ ಗರ್ಲ್ಸ್ ಜೂನಿಯರ್ ಕಾಲೇಜ್ ಶ್ರೀ ನಾಗರಾಜನ್ ಸರ್ ಅವರು. ಸೊ ಇವರು ನೋಡಲ್ ಆಫೀಸರ್ ಆಗಿ ಎಲ್ಲಾ PU ಕಾಲೇಜುಗಳಿಗೆ, ಖಾಸಗಿ ಅನುದಾನಿತ ಎಲ್ಲ ಅನುದಾನ ರಹಿತ ಎಲ್ಲ ಒಂದು ಕಾಲೇಜುಗಳಿಗೆ ನೋಡಲ್ ಅಧಿಕಾರಿಯಾಗಿ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶನ ಇರ್ತಕ್ಕಂಥ ಸರ್ಕ್ಯುಲರ್ಸ್ ನ ಎಲ್ಲ ಕಡೆ ಕಳಿಸ್ಕೊಡ್ತಕ್ಕಂಥದ್ದು, ಮತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಹಿಂದೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಕಾರ್ಯಕ್ರಮದ ಯಶಸ್ವಿ ಆಗ್ತಾ ಇದೆ ಅಂತಕ್ಕಂಥ ಕಾರಣ ಏನಪ್ಪ ಅಂದ್ರೆ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಈಗಾಗಲೇ ಮೇಡಮ್ ನವ್ರು ಬರಕ್ ಮೊದಲೇ ನಮ್ಮ ಎಲ್ಲ ಕಾಲೇಜು ಅಟೆಂಡೆನ್ಸ್ ತಗೊಂಡ್ವಿ ನಾವು. ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಬಂದಿರೋದ್ರಿಂದ ಬಹಳ ಸಂತೋಷ ಆಗ್ತಾ ಇದೆ. ಈ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಾಡ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.